ತುಮಕೂರು ಆರ್ಟಿಒ ಕಚೇರಿಗೆ ಪ್ರಾದೇಶಿಕ ಸಾರಿಗೆ ಜಂಟಿ ಆಯುಕ್ತರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯವೈಖರಿ, ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳ ಸ್ಥಿತಿ ಹಾಗೂ ದಾಖಲೆಗಳ ನಿರ್ವಹಣೆ ಕುರಿತು ಅಧಿಕಾರಿಗಳೊಂದಿಗೆ ಸವಿಸ್ತಾರವಾಗಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಕೆಲ ಕಾರ್ಯಗಳಲ್ಲಿ ಲೋಪಗಳು ಮತ್ತು ನಿರ್ಲಕ್ಷ್ಯ ಕಂಡುಬಂದ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದರು. ವಾಹನಗಳ ಎಫ್ಸಿ ನೀಡುವ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಚಿಸಿದರು. ನಿಯಮಾನುಸಾರ ಆರ್ಟಿಒ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ತೆರಳಿ ವಾಹನವನ್ನು ಪರಿಶೀಲನೆ ಮಾಡಿದ ನಂತರವೇ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಬೇಕು. ಆದರೆ ಕೆಲವು ಪ್ರಕರಣಗಳಲ್ಲಿ ಈ ನಿಯಮ ಉಲ್ಲಂಘನೆಯಾಗಿದೆ ಎಂಬ ಆಪಾದನೆಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಜಂಟಿ ಆಯುಕ್ತರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ತನಿಖೆಯಲ್ಲಿ ಕಾನೂನು ಉಲ್ಲಂಘನೆ ಆಗಿರುವುದು ದೃಢಪಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇತ್ತೀಚಿನ ಒಂದು ಸರ್ಕ್ಯುಲರ್ ಬಂದ ಮೇಲೆ ಅಂದರೆ ಒಂದು ವಾಹನಗಳಲ್ಲಿ AITOB ಪ್ರವಾಸಿ ವಾಹನಗಳಲ್ಲಿ ಏನು ಸೇಫ್ಟಿ ಮೆಷರ್ಸ್ ಇರಬೇಕಾಗಿತ್ತು ಅದನ್ನು ಫಾಲೋ ಮಾಡಿಕೊಂಡು FC ರಿನ್ಯೂವಲ್ ಮಾಡಬಹುದು ಅನ್ನೋದು ಒಂದು ಈವನ್ ರಿಜಿಸ್ಟ್ರೇಷನ್ ಕೂಡ ಅದೊಂದು ಆದೇಶ ನಮ್ಮ ಸರ್ಕಾರದಿಂದ ಆಗಿದೆ. ಅದು ಈ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದರ ಒಂದು ಕ್ರಮಗಳ ಅವರ ಒಂದು ನಿರ್ದೇಶನಗಳ ಕ್ರಮಗಳ ಪ್ರಕಾರ ನಮ್ಮ ಮಾನ್ಯ ಒಂದು ಸಾರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರಿಂದ ಬಂದಂಥ ನಿರ್ದೇಶನಗಳನ್ನು ಆಧರಿಸಿ ನಮಗೆಲ್ಲರಿಗೂ ಕೂಡ ಒಂದು ಸರ್ಕ್ಯುಲರ್ ಇದೆ. ಅದರ ಪ್ರಕಾರ ಸೇಫ್ಟಿ ಮೆಷರ್ಸ್ನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿರಬೇಕು. ಯಾವುದು ಈ ಸ್ಲೀಪರ್ ಬಸ್ಗಳಲ್ಲಿ. ಆದರೆ KA 22B 5235 ಇದು ಬೆಳಗಾಮಲ್ಲಿ ರಿಜಿಸ್ಟರ್ ಆಗಿರೋ ಅಂಥ ವಾಹನ. ಇದು 22 ಜುಲೈ 2011ರಲ್ಲಿ ರಿಜಿಸ್ಟರ್ ಆಗಿದೆ ಇಲ್ಲಿ ಬೆಳಗಾಂ ಕಚೇರಿನಲ್ಲಿ. ಈ ವಾಹನವು 17/2/2026ರಂದು ಈ ತುಮಕೂರು ಕಚೇರಿಗೆ ಬಂದಿದೆ. ಯಾವ ಕಾರಣಕ್ಕೆ ಅಂದರೆ ಅದನ್ನು FC ರಿನ್ಯೂವಲ್ ಮಾಡ್ಕೊಳ್ಳೋ ಅಂಥ ಒಂದು ಕೆಲಸಕ್ಕೆ ಬಂದಿದೆ. ಆ ದಿನ ನಮ್ಮ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀಮತಿ ಕವಿತಾ ಅವರು ಈ ಒಂದು FC ರಿನ್ಯೂವಲ್ ಕಾರ್ಯದಲ್ಲಿ ಭಾಗವಹಿಸಿ ಅವರೇ ಕೂಡ ಇದನ್ನು ನಿರ್ವಹಿಸಿ ಮಾಡಿದ್ದಾರೆ. FC ಮಾಡಿ ಅಪ್ರೂವಲ್ ಮಾಡಿದ್ದಾರೆ. ಅದರಲ್ಲಿ ಈ ಓನರ್ ಬಂದು ಸೈಯದ್ ಜಿಲಾನಿ, ಇವ್ರದ್ದು ಶಿರಾ ಟೌನು, ಶಾಲಿನಿ ನಗರ್ ಶಿರಾ ಟೌನು. ಅಂದರೆ ಇದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ, ಈ ವ್ಯಾಪ್ತಿಯಲ್ಲಿ ಇದೆ. ಆದರೆ ಈ ವಾಹನಕ್ಕೆ ಸೇಫ್ಟಿ ಮೆಷರ್ಸನ್ನು ಪರಿಶೀಲನೆ ಮಾಡದೆ ಸರಿಯಾಗಿ ಅದನ್ನು ರಿನ್ಯೂವಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಈ ದಿನ ಈ ಕಚೇರಿಗೆ ಬಂದಿದ್ದೀನಿ. ನಾನು ಮತ್ತು ನಮ್ಮ RTO ಪ್ರಸಾದ್ ಅವರು ಸೇರಿ ಈ ವಾಹನಕ್ಕೆ ಯಾವ ರೀತಿ ಅವರು ವಾಹನಕ್ಕೆ FC ರಿನ್ಯೂವಲ್ ಮಾಡ್ತಾರೆ, ಆ ಸೇಫ್ಟಿ ಮೆಷರ್ಸನ್ನು ಅಬ್ಸರ್ವೇಷನ್ ಮಾಡಿದಾರಾ ಇಲ್ವಾ ಅನ್ನೋದು ಕೂಡ ನಾನು ಈ ದಿನ ಪರಿಶೀಲನೆ ಮಾಡಿ ಅದನ್ನು ಇನ್ವೆಸ್ಟಿಗೇಷನಲ್ಲೇ ನಾನು ಮಾಡ್ತಾ ಇದ್ದೀನಿ. ಇನ್ನು ಮತ್ತು ಈ ವಾಹನ ಇವರು FC ಮಾಡಿಕೊಟ್ಟಾಗಿದ್ದ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಒಂದು ಕಡೆ ಕಂಡು ಬಂದಿದೆ. ಅದನ್ನು ನಮಗೆ ಕೆಲವು ದೂರುದಾರರು ಫೋಟೋ ಮತ್ತು ವಿಡಿಯೋ ಕೂಡ ನಮಗೆ ಕಳಿಸಿದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದಂತೆ ತನಿಖೆನ ಮಾಡಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಒಂದು ವೇಳೆ ತಪ್ಪುಗಳಾಗಿದ್ದರೆ, ಇದರಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಯಾರಾದರೂ ನೌಕರರು ಇದರಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕಂತ ಕೇಳಿಕೊಂಡು ನಾನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ. ಇದೇ ವೇಳೆ ಸಾರ್ವಜನಿಕರಿಗೆ ವೇಗವಾದ ಹಾಗೂ ಪಾರದರ್ಶಕ ಸೇವೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಇನ್ಸ್ಪೆಕ್ಟರ್ಗೆ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಇಂಡಿಪೆಂಡೆಂಟ್ ಪವರ್ಸ್ ಇದೆ. ಅವರು ದೇ ಆರ್ ಎಂಪವರ್ಡ್ ಟು ಇಶ್ಯೂ ಫಿಟ್ನೆಸ್ ಸರ್ಟಿಫಿಕೇಟ್. ಡೈಲಿ ವೆಹಿಕಲ್ಸ್ ಬರ್ತದೆ, ಫಿಟ್ನೆಸ್ ಇನ್ಸ್ಪೆಕ್ಟರ್ ಕೊಡ್ತಾ ಇರ್ತಾರೆ. ಸರ್, ಈ RTOದಲ್ಲಿ ಈಗ ತುಮಕೂರು RTO ಆಫೀಸಲ್ಲಿ ಏನಿದೆ, ಈಗ ಈ ರೀತಿ ಆಗಿರ್ತಕ್ಕಂಥದ್ದು ಇದೇ ಮೊದಲನೇ ಪ್ರಕರಣನ ಅಥವಾ ಇನ್ನೂ ಯಾವ್ದಾರ ಇದೆಯಾ? ಇಲ್ಲ, ಬಸ್ ಡೈಲಿ ಆಗ್ತಿರ್ತದೆ. ಕೆಲವು ರಿಜೆಕ್ಟ್ ಮಾಡ್ತಾರೆ, ಕೆಲವು FC ನಾಮ್ಸ್ ಪ್ರಕಾರ ಇದು ಮಾಡ್ತಾರೆ. ಈಗ ಈ ಸೇಫ್ಟಿ ನಾಮ್ಸ್ ಏನಿದೆ, ಮೊನ್ನೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಲ್ವಾ,
ಆದಮೇಲೆ ನಮ್ಮ ಮಿನಿಸ್ಟ್ರು ಮತ್ತು ಕಮಿಷನರು ಎಲ್ಲ ಒಂದು ಸರ್ಕ್ಯುಲರ್ ಹೊಡಿಸಿದ ಸರ್ಕ್ಯುಲರ್ನೇ ಕೊಟ್ಟಿಲ್ಲ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ನಾಮ್ಸ್ ಪ್ರಕಾರ ಇಲ್ಲಾಂದರೆ ಎಲ್ಲ ನಾಮ್ಸ್ ಪ್ರಕಾರ ಮಾಡ್ಕೊಳ್ಳಿ ಅಂತ ಅವ್ರು 30 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಈ ಮಂತ್ ಲಾಸ್ಟ್ ಮಂತ್ 28ವರೆಗೂ ಟೈಮ್ ಇತ್ತು. ಆ ಟೈಮಲ್ಲಿ ಏನು ಬಂದಿದ್ರೆ ಮಾಡಿದ್ದಾರೆ, ಅವೆಲ್ಲ ಅಪ್ಡೇಟ್ ಕೊಟ್ಟು ಮಾಡಿದ್ದಾರೆ. ಮಾಡಿಲ್ಲದ ಎಲ್ಲ ವೆಹಿಕಲ್ಸು ನಾವು ರೀಕಾಲ್ ಮಾಡಿದ್ದೀವಿ. ಮತ್ತು ರೀಕಾಲ್ ಮಾಡಿ ನಾಮ್ಸ್ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೆಫಿನೆಟಾಗಿ FC ಕ್ಯಾನ್ಸಲ್ ಮಾಡ್ತೀವಿ, RC ಸಸ್ಪೆಂಡ್ ಮಾಡ್ತೀವಿ. ಇಲ್ಲಿ ಆಮಿಷ ಒಡ್ಡಿ ಎಲ್ಲ ವೆಹಿಕಲ್ಸ್, ಯಾವ ವೆಹಿಕಲ್ಸ್ ಸ್ಲೀಪರ್ ಬಸ್ ಮಾತ್ರ ಹೇಳಿದ್ದಾರೆ. ವೆಹಿಕಲ್ ಇದೆ, ಈ ವೆಹಿಕಲ್ಸ್ ರೀಕಾಲ್ ಮಾಡ್ತೀವಿ. 30th ಇತ್ತು. ಹೌದು, ಬಟ್ ಈ ತಿಂಗಳಲ್ಲಿ ಆಗಿದೆ. ಈ ತಿಂಗಳಲ್ಲಿ ಇಲ್ಲ, ಹೋದ ತಿಂಗಳಲ್ಲಿ ಆಗಿದೆ. ಇಲ್ಲ, ಈ ತಿಂಗಳು ಈ ತಿಂಗಳಲ್ಲಾಗಿದೆ. ಹೋದ ತಿಂಗಳಲ್ಲಿ ಫೆಬ್ರವರಿ ಸರ್, ಇನ್ನು ಟೈಮಲ್ಲಿ ಫೆಬ್ರವರಿ ಆಗಿದೆ. ಇನ್ನು ಟೈಮ್ ಇದ್ದಾಗ ಆಗಿದೆ. ಅದನ್ನು ವೆಹಿಕಲ್ ರೀಕಾಲ್ ಮಾಡ್ತೀವಿ. ಆ್ಯಸ್ ಪರ್ ನಾಮ್ಸ್ ನಾವು ಏನು ಡೈರೆಕ್ಷನ್ಸ್ ಕೊಟ್ಟಿವಿ ಆ ಪ್ರಕಾರ ಇನ್ಸ್ಪೆಕ್ಟರ್ಸ್ ಮಾಡಿಲ್ಲ ಅಂದರೆ ಬಸ್ನು RCನೂ ಫಿಟ್ನೆಸ್ ಕ್ಯಾನ್ಸಲ್ ಮಾಡ್ತೀವಿ. ಅವ್ರಿಗೆ ಓನರ್ ಒಂದು ಆಪರ್ಚುನಿಟಿ ಕೊಟ್ಟು ಈ ಥರ ಮಾಡ್ಕೊಂಬನ್ನಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಎಲ್ಲರಿಗೂ ಆಪರ್ಚುನಿಟಿ ಕೊಡಬೇಕು. ಕೊಟ್ಬಿಟ್ಟು ಕೊಡ್ತೀರಾ? ಹೌದು. ಸೊ ಅಧಿಕಾರಿಗಳು ಮಾಡಿದ್ರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲ, ಅಧಿಕಾರಿ ಬಗ್ಗೆ ನಮ್ಮ ನ್ಯಾಯಾಲಯ ಹತ್ರ ರಿಪೋರ್ಟ್ ಮಾಡ್ತೀವಿ. ಅವ್ರೇನು ಆ್ಯಕ್ಷನ್ ತಗೊಂಡ್ರೆ ಡಿಸಿಪ್ಲಿನ್ ಅಥಾರಿಟಿ ಕಮಿಷನರ್ ಬರ್ತಾರೆ, ಅವ್ರು ತಗೊಂಡು ಆ್ಯಕ್ಷನ್ ತಗೊಂಡು. ಸೊ ಬೇರೆ ಯಾವ್ದಾದ್ರು ವೆಹಿಕಲ್ ಬಂದು ವಾಪಸ್ ಹೋಗಿದ್ಯಾ? ಮಾಡದೇ ಇರೋದು ಎಕ್ಸ್ಟೆಂಡ್ ಇರೋದು ಗೊತ್ತಾಗಲ್ಲ. FC ನಿಮ್ಮಲ್ಲಿ ಯಾವ ವಾಪಸ್ ಕಳಿಸಿಲ್ವಾ? ಗೊತ್ತಿರಲ್ಲ. ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಕಳಿಸಿಲ್ವಾ? ಯಾರು ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಕೇಳಬೇಕು. ಇನ್ಸ್ಪೆಕ್ಟರ್ ಅಧಿಕಾರಿ ಆಮಿಷಕ್ಕೆ ಒಳಗಾಗಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ. ಇಲ್ಲ, ಆ ರೀತಿ ಒಂದು ದೂರು ಬಂದಿಲ್ಲ. ಈಗ ಒಂದು ನಿನ್ನೆ ಮಾತ್ರ ಒಂದು ಕಂಪ್ಲೇಂಟ್ ಬಂದಿದೆ. ಅದ್ರ ಮೇಲೆ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಅದೇ ಕಾಪಿ ನಮ್ಗೆ ಹಾಕಿದಾರಲ್ಲ ಅವರು? ಅದೇ ನಾವು ಅದನ್ನೇ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಒಂದೇ ಬಂದಿರೋದು. FC ಅವ್ರು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು. ಸೊ ಅದನ್ನೇ ಫಸ್ಟ್ ಟೈಮ್ ತಾವು ಅವ್ರಿಗೆ ಹೇಳಿದ್ರೆ ಮತ್ತೆ FC ಮಾಡೋ ಅವಶ್ಯಕತೆ ಇರಲ್ವಲ್ಲ? ಅಲ್ಲಲ್ಲ, ಈಗ ವಿತಿನ್ ಟೈಮ್ ಅವರು 28ವರೆಗೂ ಅವ್ರು ಓನರ್ ಅವಕಾಶ ಕೊಟ್ಟಿರೋದ್ರಿಂದ ಆ ಟೈಮಲ್ಲಿ ಮಾಡಿರ್ಬೋದು. ಈಗ 28ವರೆಗೂ ನಾವು ಮಾಡಿಸ್ಕೊಂತೀವಿ ಅಂತ ಅವ್ರಿಗೆ ಹೇಳಿರ್ಬೋದು, ಮಾಡಿರ್ಬೋದು. ಎಕ್ಸ್ಟೆಂಡ್ ಇರೋ ಅಂತೂ ಮಾಡಂಗಿಲ್ಲ, ಎಕ್ಸಿಟ್ ಡೋರ್ ಇಲ್ದಿದ್ದು ಮಾಡಂಗಿಲ್ಲ. ಅಲ್ಲ, ಈಗ ವಾಟರ್ದೇನೋ ಇದು ಮಾಡಬೇಕು ಅಂತ ಇದ್ರಿ. 2011 ಏನು ರಿಜಿಸ್ಟರ್ ಮಾಡಿದಾರೆ ಅವರು, ರಿಜಿಸ್ಟ್ರಿಂಗ್ ಅಥಾರಿಟಿ ಫಸ್ಟ್ ಮಾಡಿದಾಗ ಏನೇನು ಆಮೇಲೆ ಚೇಂಜಸ್ ಆಗಿದೆ, ಮೊದಲಾಗಿದೆ ನೋಡ್ಬೇಕು. ಅದು ಎಕ್ಸ್ಟೆನ್ಷನ್ ಆಗಿದೆ ಇಲ್ಲ ಅಂತ ಇದ್ರೆ ಡೆಫಿನೆಟಾಗಿ ಚೆಕ್ ಮಾಡಿಸಿ ಸರ್, ಚೆಕ್ ಸೊ ಆ ಥರ ಮಾಡಿ ಬಂದಿರೋದ್ರಿಂದ ಸರ್, ಇವಾಗ ಆರೋಪ ಆ ಥರ ಬಂದಿರೋದ್ರಿಂದ ಸೊ ಈ ಥರ ಆಗಿದೆ. ಸೊ FC ಮತ್ತೆ ಸುಮ್ಮನೆ ಉದ್ದೇಶಪೂರ್ವಕ ಮಾಡಿದ್ರೆ ಉದ್ದೇಶದಿಂದ ಎಲ್ಲೋ ಆಮಿಷಕ್ಕೆ ಒಳಗಾಗಿದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ಮಾತು ಬರ್ತಾರೆ. ಅದ್ರ ಗೋಸ್ಕರ ತಲೆ ನಿಲ್ತಿಲ್ಲ. ಅಲ್ಲ, ಅದ್ರ ಮೇಲೆ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂತೀವಿ ಡೆಫಿನೆಟಾಗಿ. ಅದೇ ವೆಹಿಕಲ್ ಮೇಲೆ ಆ್ಯಕ್ಷನ್ ತೊಗೊಂತೀವಿ. ಯಾರು ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಇದು ಯಾರು ಲಾಗಿನ್ ಅಲ್ಲಿ ಆಗಿದೆ ಅಂತ ಗೊತ್ತಾಗ? ಅದೇ ಮೇಡಮ್ ಹೇಳಿದ್ರು. ಈಗ ಯಾರು? ಕವಿತಾ ಅವ್ರ ಲಾಗಿನ್ ಆಗಿದೆ ಅಂತ. ಈಗ ಅವ್ರ ಮೇಲೆ ಏನು ಆಕ್ಷನ್ ತಗೊಂತೀರಾ? ಅದೇ ನಾವು ಆ್ಯಕ್ಷನ್ ತಗೊಂಡು ನಮಗೆ ಅಲ್ಲ ಸರ್, ಈಗ ಆದ್ಮೇಲೆ ನಿಮ್ ಗಮನಕ್ಕೆ ಬಂದಿತ್ತಾ ಸರ್ ಇದು? ಈಗ ನೆನ್ನೆ ಕಂಪ್ಲೇಂಟ್ ಬಂದಿದೆ ಅಷ್ಟೇ, ಮೊದಲು ಬಂದಿಲ್ಲ. ಅಲ್ಲ ಸರ್, FC ಆಗೋ ಟೈಮಲ್ಲಿ ನಿಮ್ ಗಮನಕ್ಕೆ ಬಂದಿಲ್ಲ? ಬಂದಿಲ್ಲ. ಹೌದಾ?